ಇದೇನಣ್ಣ ಹಿಂಗ್ ಕೇಳ್ತಿದ್ಯಾ? ನಾವು ದೀಪು ರಿಸೆಪ್ಷನ್ಗೆ ಹೋಗ್ತಿದ್ವಿ ತಾನೆ. ಒಂದು ದಿನ ನಡೆಯೋ ರಿಸೆಪ್ಷನ್ಗೆ ಇಷ್ಟೊಂದು ಬಟ್ಟೆನಾ? ಅಥವಾ ಬೆಂಗಳೂರಿಂದ ಹಾಗೆ ದುಬೈಗೆ ಏನಾದ್ರು ಹೊರಟಿದ್ಯಾ ನೀನು? ದೇವ್ರು ನಮ್ಗೆ ಉಳಿಯಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಅದಕ್ಕೆ ಅಲ್ಲೇ ಒಂದ್ 4 ದಿನ ಇದ್ದು ಬೆಂಗಳೂರು ಸಿಟಿನೆಲ್ಲ ಸುತ್ಕೊಂಡು ಚಿಕ್ಕಪೇಟೆಗೆ ಹೋಗಿ ಇನ್ನೂ ಒಂದೆರಡು ಸೀರೆ ತಗೊಂಬರೋಣ ಅಂತ. ನೋಡೆ, ರಿಸೆಪ್ಷನ್ಗೆ ಹೋದ್ವಾ, ಎಲ್ಲ ನೋಡಿದ್ವಾ, ತಿಂದ್ವಾ, ಬಂದ್ವಾ, ಇಷ್ಟಿದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಕುಕ್ಕರ್ ಬಡಿ. ಅದ್ಕೆ ನೋಡಿ ಅದಕ್ಕೆ ಅಣ್ಣ ಹೆಂಗೆ ಹೇಳ್ತಾರೆ ಅಂತ. ಏನೋ ಆಸೆ ಪಡ್ತಿದ್ದಾಳೆ ರೀ. ಅಲ್ಲಿ ಉಳ್ಕೊಳ್ಳೋ ಸಂದರ್ಭ ಬಂದ್ರೆ ಉಳ್ಕೊಂಡ್ರೆ ಆಯ್ತು, ಅದ್ರಲ್ಲಿ ತಪ್ಪೇನಿದೆ? ನೋಡ್ರೆ, ನಿಮ್ಮಿಷ್ಟ. ಇರೋದಾದ್ರೆ 2 ದಿನ ಅಲ್ಲಿ ಇದ್ದು ಬನ್ರಿ. ನನಗಂತೂ ಆಗಲ್ಲ, ಡ್ಯೂಟಿ ಇದೆ. ಊರ್ನವ್ರ ಜೊತೆ ನಾನು ವಾಪಸ್ ಬಂದ್ಬಿಡ್ತೀನಿ. ಅದೆಲ್ಲ ಅಲ್ಲಿ ಹೋದ್ಮೇಲೆ ತೀರ್ಮಾನ ಮಾಡಿದ್ರಾಯ್ತು. ಯಾವುದಕ್ಕೂ 1-2 ಸೀರೆ ಜಾಸ್ತಿ ಇಟ್ಕೊಂಡಿರ್ತೀವಿ ಅಷ್ಟೇ. ಏನಾದ್ರೂ ಮಾಡ್ಕೊಳ್ಳಿ, ಎಷ್ಟಾದ್ರೂ ಬಟ್ಟೆ ಇಟ್ಕೊಳ್ಳಿ, ಆದ್ರೆ ನೀವು ನನಗೆ ನನ್ನ ಮಗಳು ಕೊಟ್ಟು ಕಳ್ಸಿದ್ಲಲ್ಲ, ಆ ಬಟ್ಟೆನ ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಾನು ಅದನ್ನ ಅಲ್ಲ ಹಾಕೊಂಡು ಮೆರಿಬೇಕು, ಗೊತ್ತಾಯ್ತಾ? ನೀವೊಬ್ಬರೇ ಅಲ್ಲ, ನಾವು ಮಿಂಚ್ತೀವಿ. ಫಂಕ್ಷನ್ಗೆ ಯಾರ್ಯಾರು ಹೋಗ್ತಾ ಇದ್ವಿ ಈಗ? ಊರಲ್ಲಿ ಒಂದಷ್ಟು ಜನಕ್ಕೆ ಹೇಳಿದ್ದೀನಿ. ಮನೆಯಿಂದ ನಾವು 3 ಜನ ಹೊರಡ್ತಾ ಇದ್ದೀವಿ. ನೀವು ಬೈಯಲ್ಲ ಅಂದ್ರೆ ನಾನೊಂದು ಕೇಳಲ್ಲ? ಏನು ಬೇಕಾಗಿಲ್ಲ, ನೀನೇನ್ ಕೇಳ್ತೀಯ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾದ್ರೆ ಒಪ್ಕೊಳ್ಳಿ. ಒಪ್ಕೊಳ್ಳಲ್ಲ. ನೀವು ಒಪ್ಕೊಳ್ಳಿ, ಅಣ್ಣ ಒಪ್ಕೊಳ್ಳಲ್ಲ ಅಂತಿದ್ದಾನೆ. ಏನ್ ವಿಷಯ? ಅದು ನರಸಿಂಹನ್ನ ಆರ್ತಕ್ಷತೆಗೆ ಕರ್ಕೊಂಡು ಬರೋಣ ಅಂತ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವನು ಅಲ್ಲಿಗೆ ಬರೋ ಹಾಗಿಲ್ಲ.